ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ರಮೇಶ್. ಪ್ರಿಯ ಕೇಳುಗರೆ, ಈ ದಿನದ ವಿಷಯ ನಿಜವಾದ ಜ್ಞಾನಿ ಯಾರು. ಆತ್ಮೀಯರೇ, ಜ್ಞಾನ ಅಂತಕ್ಕಂಥದ್ದು ಯಾರ ಸ್ವತ್ತಲ್ಲ. ಎಲ್ಲದರಲ್ಲೂ ಸ್ವಾರ್ಥವನ್ನು ಬಯಸ್ಬೋದು, ಆದರೆ ಜ್ಞಾನದಲ್ಲಿ ಸ್ವಾರ್ಥವನ್ನು ಬಯಸಲಿಕ್ಕೆ ಸಾಧ್ಯವೇ ಇಲ್ಲ. ಜ್ಞಾನ ಅಂತಕ್ಕಂಥದ್ದು ಯಾರು ಶ್ರಮವಹಿಸಿ ಅದನ್ನು ಅರ್ಥ ಮಾಡ್ಕೊಳ್ತಾರೋ ಅವರಿಗೆ ಖಂಡಿತವಾಗಲೂ ಲಭಿಸುತ್ತೆ. ಮನುಷ್ಯ ಹುಟ್ಟಿದಾಗಿನಿಂದ ಸಾಯುವವರೆಗೂ ಕೂಡ ಏನಾದರೂ ಒಂದು ಕಲಿತಾನೆ ಇರ್ತಾನೆ. ಆದರೆ ಕಲಿಯುವಂತಹ ಉತ್ಸಾಹ ನಮ್ಮಲ್ಲಿರಬೇಕು ಅಷ್ಟೇ. ನಾನೆಲ್ಲವನ್ನ ಕಲ್ತಿದ್ದೇನೆ ಅಂತಕ್ಕಂತಹ ಮಾತನ್ನು ಯಾರು ಹೇಳ್ತಾರೋ ಅವರು ನಿಜವಾಗ್ಲೂ ಇನ್ನೂ ಕಲೀಲಿಕ್ಕೆ ಬಹಳವಿದೆ. ನಿಜವಾಗ್ಲೂ ಜ್ಞಾನ ಅಂತಕ್ಕಂಥದ್ದು ಒಂದು ಸಾಗರವಿದಂತೆ. ಅದನ್ನು ನಾವು ಕುಡಿದು ಖಾಲಿ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಂದರೆ ಅಷ್ಟು ದಾಹ, ಜೊತೆಗೆ ಅಷ್ಟು ತಿಳ್ಕೊಳ್ಳುವಂತಹ ಅವಶ್ಯಕತೆ ಬಹಳಷ್ಟಿದೆ. ನಿಜವಾದ ಜ್ಞಾನ ಅಂದರೆ ಏನು, ಅಥವಾ ನಿಜವಾದ ಜ್ಞಾನಿ ಅಂದರೆ ಯಾರು ಎಂಬ ಒಂದು ಅಂಶವನ್ನು ಕೂಡ ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾದಂತಹ ಸನ್ನಿವೇಶಗಳಿದೆ. ಜಗತ್ಪ್ರಸಿದ್ಧ ತತ್ವಜ್ಞಾನಿಯಾದಂತಹ ಸಾಕ್ರೆಟಿಸ್ ರವರನ್ನು ಒಮ್ಮೆ ಅವರ ಶಿಷ್ಯಂದಿರು ಪ್ರಶ್ನೆ ಮಾಡ್ತಾರೆ, ನಿಜವಾದ ಜ್ಞಾನಿ ಅಂದರೆ ಯಾರು ಎಂಬುದಾಗಿ. ಅದಕ್ಕೆ ಸಾಕ್ರೆಟಿಸ್ ಅವರು ಉತ್ತರ ನೀಡ್ತಾರೆ, ನಾನು ಅಜ್ಞಾನಿ ಎಂಬುದಾಗಿ ಹೇಳಿದರು. ಮಹಾಜ್ಞಾನಿಗಳಾದ ನೀವೇ ಹೀಗೆಂದರೆ ನಮ್ಮ ಗತಿ ಏನು ಎಂಬುದಾಗಿ ಅಚ್ಚರಿಯಿಂದ ಮತ್ತೆ ಪ್ರಶ್ನೆಯನ್ನು ಕೇಳಿದರು ಶಿಷ್ಯರು. ಆಗ ಸಾಕ್ರೆಟಿಸ್ ಹೇಳ್ತಾರೆ, ನಾನು ಅಜ್ಞಾನಿ ಎಂಬ ವಿಷಯ ನಾನು ತಿಳಿದುಕೊಂಡೆ, ಆದರೆ ಅದು ನಿಮಗೆ ತಿಳಿಯದು, ನೀವು ಮುಗ್ಧರು ಎಂಬುದಾಗಿ ಉತ್ತರವನ್ನು ನೀಡಿದರು ಸಾಕ್ರೆಟಿಸ್ ರವರು. ನಂತರ ಹೇಳ್ತಾರೆ, ಜ್ಞಾನ ಎಂಬುದು ಯಾವುದೋ ಒಬ್ಬರ ಸ್ವತ್ತಲ್ಲ, ಅಲ್ಲದೆ ಒಬ್ಬರೇ ಗಳಿಸಲು ಸಾಧ್ಯವಿಲ್ಲದಂತಹ ಅಮೂಲ್ಯವಾದಂತಹ ವಸ್ತು ಜ್ಞಾನ. ಜ್ಞಾನ ಎಂಬ ಸಾಗರದಲ್ಲಿ ಬಿಂದು ಮಾತ್ರ ಜ್ಞಾನವನ್ನು ಹೊಂದಿರುತ್ತಾರೆ ಎಂಬುದಾಗಿ ಸಾಕ್ರೆಟಿಸ್ ರವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಹಾಗೆಯೇ ವಿಖ್ಯಾತ ವೈದ್ಯರಿಗೆ ಸುಂದರವಾದಂತಹ ಮನೆಯ ನೀಲಿನಕ್ಷೆಯನ್ನು ತಯಾರಿಸುವುದು ತಿಳಿಯದೇ ಇರಬಹುದು. ಇಂಜಿನಿಯರ್ಗೆ ಮಕ್ಕಳಿಗೆ ಬೋಧಿಸುವುದು ಗೊತ್ತಿರದೇ ಇರಬಹುದು. ವೈದ್ಯ ಮನೆ ಕಟ್ಟುವ ಜ್ಞಾನ ಹೊಂದಿರಬೇಕು. ಇಂಜಿನಿಯರ್ ಶಿಕ್ಷಕ ವೃತ್ತಿಯ ನೈಪುಣ್ಯತೆಯನ್ನು ಕರಗತ ಮಾಡಿಕೊಂಡಿರಬೇಕೆಂಬುದು ಬಯಸುವುದು ಮೂರ್ಖತ ಎನಿಸುತ್ತದೆ ಅಲ್ವೇ. ಸಂತ ಸಮಯ ಜೀವನ ಸಾಗಿಸಲು ಜಗದ ಎಲ್ಲ ಜ್ಞಾನವೂ ಕೂಡ ಗೊತ್ತಿರಲೇಬೇಕೆಂದಿಲ್ಲ. ಅದರಂತೆ ವಿಭಿನ್ನ ವಿಷಯಗಳ ಜ್ಞಾನವಿದ್ದರೂ ನಮಗೆ ಬಲವಾದಂತಹ ಸಾಮರ್ಥ್ಯ ಯಾವುದರಲ್ಲಿದೆ ಎಂಬುದನ್ನು ಗುರುತಿಸಿಕೊಳ್ಳುವುದು ಪ್ರಮುಖವಾದದ್ದು. ವಿವಿಧ ಕ್ಷೇತ್ರಗಳಲ್ಲಿ ಜ್ಞಾನವಿದ್ದರೂ ಯಾವುದರಲ್ಲೂ ನೆಲೆ ನಿಲ್ಲದೆ ಬದುಕಿನಲ್ಲಿ ಸಾಕಷ್ಟು ನೋವು ಅನುಭವಿಸಿದ್ದು ಕೂಡ ಇದೆ. ಒಂದೇ ರಂಗದಲ್ಲಿ ನೆಲೆ ಕಂಡುಕೊಳ್ಳಬೇಕೆಂದರೆ ಬಲಾಬಲವನ್ನು ತಿಳಿದುಕೊಳ್ಳಬೇಕು. ವ್ಯಾನ್ ಡೈರಿ ಹೇಳಿದಂತೆ ಜಗತ್ತಿನಲ್ಲೊಂದು ಧ್ವನಿ ಇದೆ, ಅದು ಈ ಶ್ರೇಷ್ಠ ಭೂಮಿಯಲ್ಲಿ ನಮ್ಮ ಬದುಕಿನ ಉದ್ದೇಶವನ್ನು ಆಗಿಂದಾಗೆ ನೆನಪಿಸಿಕೊಳ್ಳುತ್ತಲೇ ಇರುತ್ತದೆ. ಅದುವೇ ಸ್ಫೂರ್ತಿಯ ವಾಣಿ. ಅದು ಭುವಿಯಲ್ಲಿದೆ. ಹಾಗೆಯೇ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿಯೂ ಕೂಡ ಇದು ಇದೆ. ವ್ಯಕ್ತಿತ್ವದ ವಿಕಾಸಕ್ಕೆ ಬುನಾದಿಯಾದಂತಹ ಜ್ಞಾನದೊಂದಿಗೆ ಒಳ ಮನಸ್ಸಿನ ಸ್ಫೂರ್ತಿಯ ವಾಣಿಯನ್ನು ಅನುಸರಿಸಬೇಕು ಎನ್ನುವುದು ಅವರ ಮಾತಿನ ಅರ್ಥವಾಗಿತ್ತು. ಆತ್ಮೀಯರೇ, ಜಾಣತನದಿಂದ ಜ್ಞಾನಾರ್ಜನೆ ಮಾಡಿದರೆ ಅದು ಸಾಲದು. ಪ್ರೇರೇಪಿತ ಉದ್ಯೋಗಗಳಲ್ಲಿ ಪುರಸ್ಕರಿಸುವಂತೆ ಸತತವಾಗಿ ಸಮಾಜದಲ್ಲಿ ಮನ್ನಣೆಯನ್ನು ಪಡೆದುಕೊಳ್ಳುವಂತೆ ದುಡಿಯಬೇಕಾಗುತ್ತೆ. ಜ್ಞಾನಶಕ್ತಿಯ ಜೊತೆ ಕ್ರಿಯಾಶಕ್ತಿಯೂ ಕೂಡ ಕೈಗೊಳ್ಳಬೇಕಾಗುತ್ತೆ. ಅಂದಾಗೆ ಬದುಕು ಅರಳಿದ ಸುಂದರ ಹೂವಿನಂತೆ ಕಣ್ಮನವನ್ನು ಸೆಳೆಯುವುದು, ಸುತ್ತಲೂ ಸುವಾಸನೆ ಸೂಸಿ ಆನಂದ ನೀಡುವುದು. ಸಾಧಾರಣವಾದುದರಲ್ಲಿ ಅಸಾಧಾರಣವಾದುದನ್ನು ಹುಡುಕಿ ತೆಗೆಯಬೇಕಾಗುತ್ತೆ. ಜ್ಞಾನದ ಬಲದಿಂದ ಸಕಾರಾತ್ಮಕತೆ ಹಾಗೂ ಜೀವಂತಿಕೆಯ ಲವಲವಿಕೆಯನ್ನು ಮೈಗೂಡಿಸಿಕೊಳ್ಬೇಕಾಗತ್ತೆ. ನಮ್ಮ ತಪ್ಪುಗಳನ್ನು ನಾವೇ ತಿಳಿದುಕೊಂಡು ಸುಧಾರಿಸ್ಕೊಳ್ಬೇಕಾಗತ್ತೆ. ಅಲ್ಪಜ್ಞಾನಿ ಮಹಾಗರ್ವಿ ಎಂಬಂತಿದ್ದರೆ ಪರಿಸ್ಥಿತಿಗಳು ಹದಗೆಡುತ್ತವೆ, ಬದುಕು ಕೈ ಜಾರಿ ಹೋಗುತ್ತದೆ. ಯಾರಿಗೆ ಕೀರ್ತಿ ಸಿಗುತ್ತದೆ ಎಂದು ನಮಗೆ ಚಿಂತೆ ಇರದಿದ್ದರೆ ನಾವು ನಮ್ಮ ಜೀವನದಲ್ಲಿ ಏನು ಬೇಕಾದರೂ ಕೂಡ ಸಾಧಿಸ್ಬೋದು. ಇತರರ ಸಾಧನೆಗಳಲ್ಲಿ ಕಳೆದು ಹೋಗುವಂತಹವರನ್ನು ಜ್ಞಾನದ ಅಸೀಮ ಶಕ್ತಿಯನ್ನು ಅರಿಯದವನನ್ನು ಕುರಿತು ಹ್ಯಾರಿ ಟ್ರೂಮನ್ ರವರು ಈ ಮಾತನ್ನು ಹೇಳಿದರು. ಈ ಮಾತನ್ನು ಅರ್ಥೈಸಿಕೊಂಡು ಜ್ಞಾನದ ಬಲದಿಂದ ಜೀವನಾನಂದವನ್ನು ಪಡ್ಕೊಂಡಾಗ ಮಾತ್ರ ನಿಜವಾಗ್ಲೂ ಜ್ಞಾನಿಗಳಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯವಾಗುವಂತಹದ್ದು. ಆದ್ದರಿಂದ ಸಾಧಕನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬುದಾಗಿ ಹೇಳ್ತೇವೆ. ನಾವು ಮಾಡುವಂತಹ ಕೆಲಸದಲ್ಲಿ ಶ್ರದ್ಧೆ, ಪ್ರಾಮಾಣಿಕತೆ ಪ್ರಮುಖವಾಗಿರುತ್ತೆ. ಜೊತೆಗೆ ಅರ್ಥೈಸಿಕೊಳ್ಳುವಂತಹ ಮತ್ತು ಗ್ರಹಿಸಿಕೊಳ್ಳುವಂತಹ ಶಕ್ತಿ ನಮ್ಮಲ್ಲಿರಬೇಕಾಗತ್ತೆ. ಜೊತೆಗೆ ಅದನ್ನು ವಿಶ್ಲೇಷಣೆ ಮಾಡಿ ಯಾವುದು ಸರಿ ಯಾವುದು ತಪ್ಪು ಎಂಬ ಒಂದು ಆಲೋಚನೆ ಮಾಡುವಂತಹ ಶಕ್ತಿಯು ಕೂಡ ಮನುಷ್ಯನಲ್ಲಿ ಇರಬೇಕಾಗುತ್ತೆ. ನಾವು ಬೇರೆಯವರ ಸಾಧನೆಯನ್ನು ನೋಡ್ತಾ ಅವರು ಹಾಗೆ ಮಾಡಿದ್ರು ನಾನು ಹೀಗೆ ಮಾಡ್ತೇನೆ ಎಂಬುದರ ಬದಲಾಗಿ
ನಾನು ಏನು ಮಾಡಬೇಕು ಅಂತಕ್ಕಂತಹ ಒಂದು ಯೋಜನೆಯನ್ನು ರೂಪಿಸ್ಕೊಳ್ತೇನೋ ಅದಕ್ಕೆ ಪೂರಕವಾಗಿ ಕೆಲಸ ಕಾರ್ಯಗಳನ್ನು ಮಾಡಿದಾಗ ನಿಜವಾಗ್ಲೂ ಗೆಲುವು ನಮ್ಮದಾಗುತ್ತೆ. ಜೊತೆಗೆ ನಾವು ಅಂದ್ಕೊಂಡಂತಹ ಕೆಲಸವನ್ನು ಯಶಸ್ವಿದಾಯಕವಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ನಾವು ಬೇರೆಯವರ ಚಿಂತನೆ ಅಥವಾ ಬೇರೆಯವರ ಒಂದು ಸಾಧನೆಯ ಬಗ್ಗೆ ಚಿಂತಿಸುತ್ತಾ ಕೂತ್ಕೊಂಡಾಗ ನಿಜವಾಗಲೂ ನಮ್ಮ ಸಾಧನೆ ಯಾವ ಮಟ್ಟಕ್ಕೂ ಕೂಡ ಹೋಗುವುದಿಲ್ಲ. ನಾವು ಅಲ್ಪಜ್ಞಾನಿ ಮತ್ತು ಮಹಾಗರ್ವಿಗಳಾಗಿ ಹೊರಹೊಮ್ಮುತ್ತೇವೆ. ಯಾರಿಗೆ ಕೀರ್ತಿ ಸಿಗುತ್ತೆ ಎಂಬುದರ ಚಿಂತೆ ಬಿಟ್ಟು ಯಾರಿಗೆ ಸಿಕ್ತರೂ ಕೂಡ ಸಂತೋಷ, ನಾನು ಮಾಡಬೇಕಾದಂತಹ ಕೆಲಸವನ್ನು ನಾನು ಸಂಪೂರ್ಣಗೊಳಿಸೋಣ ಅಂತಕ್ಕಂತಹ ಆಲೋಚನೆಯನ್ನು ಮಾಡಿಕೊಂಡು ಸಮುದಾಯದಲ್ಲಿ ಕೆಲಸವನ್ನು ನಿರ್ವಹಿಸಿದಾಗ ಖಂಡಿತವಾಗಲೂ ಸಾಧನೆಗೆ ಬೆಲೆ ಸಿಕ್ಕೇ ಸಿಗುತ್ತೆ. ಜೊತೆಗೆ ನಾವೊಬ್ಬ ಉತ್ತಮ ಜ್ಞಾನಯುತವಾಗಿ ಬೆಳವಣಿಗೆ ಹೊಂದಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂತಹ ಸಲಹೆ ಸಂದೇಶಗಳೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಮತ್ತೊಂದು ವಿಚಾರದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ.